ಬಿಜೆಪಿಯ ನಂಬರ್ 2 ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಬಂದಿಳಿದಿದ್ದಾರೆ. ಇನ್ನೊಂದು ಹೊಸ ಯುದ್ಧ ಶುರುವಾಯಿತು ಅಂತಾನೆ ಅರ್ಥ. ಇನ್ನು 3 ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಅತ್ಯಂತ ದೊಡ್ಡ ರಾಜ್ಯವನ್ನ ಬಿಜೆಪಿ 3 ಅವಧಿಗೆ ಟಿಎಂಸಿನೇ ಅಧಿಕಾರದಲ್ಲಿದೆ. ಅದಕ್ಕಿಂತ ಹಿಂದೆ ಕೂಡ ಬಿಜೆಪಿಗೆ ಪಶ್ಚಿಮ ಬಂಗಾಳ ದಕ್ಕಿದ್ದೇ ಇಲ್ಲ. ಕಮ್ಯುನಿಸ್ಟ್, ಕಾಂಗ್ರೆಸ್, ಟಿಎಂಸಿ. ಬಿಜೆಪಿ ಪಶ್ಚಿಮ ಬಂಗಾಳವನ್ನು ದಕ್ಕಿಸಿಕೊಂಡ್ರೆ ಅದು ಪಕ್ಕದ ನಾರ್ತ್ ಈಸ್ಟ್ ಸ್ಟೇಟ್ಗಳನ್ನು ಗೆಲ್ತಾ ಇರುವಂಥ ಬಿಜೆಪಿಗೆ, ಪಕ್ಕದ ಬಿಹಾರ, ಒಡಿಶಾ ಎಲ್ಲವನ್ನು ಗೆದ್ಕೊಂಡಿರುವಂಥ ಬಿಜೆಪಿಗೆ ಬಹಳ ದೊಡ್ಡ ಶಕ್ತಿ ಸಿಕ್ಕಾಗುತ್ತೆ. ಪಶ್ಚಿಮ ಬಂಗಾಳದ ಗೆಲುವು ಮುಂದಿನ ಲೋಕಸಭಾ ಚುನಾವಣೆಗೆ ಕೂಡ ಬಿಜೆಪಿಗೆ ದೊಡ್ಡ ಶಕ್ತಿಯನ್ನು ತುಂಬುತ್ತೆ. ಹಾಗಾಗಿ ಇಲ್ಲಿಯವರೆಗೂ ಗೆಲುವಿನ ಮೇಲೆ ಗೆಲುವುಗಳನ್ನು ಕಾಣ್ತಾ ಇರುವಂಥ ಬಿಜೆಪಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರೋದು ಪಶ್ಚಿಮ ಬಂಗಾಳ. ಅದರಲ್ಲೂ ಮಮತಾ ಬ್ಯಾನರ್ಜಿ 3 ಅವಧಿಗೆ CM ಆಗಿದ್ದಾರೆ. ಸಾಲಿಡ್ ಆಗಿ ಮುಸ್ಲಿಂ ಮತ ಬ್ಯಾಂಕನ್ನು ತನ್ನತ್ತ ಸೆಳ್ಕೊಂಡಿರುವಂತಹ ಮಮತಾ ಬ್ಯಾನರ್ಜಿ ಅದನ್ನು ಬಿಟ್ಟುಕೊಡುವ ಲಕ್ಷಣ ಇಲ್ಲ. ಜೊತೆಗೆ ಪಕ್ಕದ ಬಾಂಗ್ಲಾದೇಶದಲ್ಲಿ ಬೇರೆ ದಂಗೆಗಳು ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಪಕ್ಕದ ಪಶ್ಚಿಮ ಬಂಗಾಳ ದಂಗೆಗಳು ಬಿಜೆಪಿಗೆ ಪ್ಲಸ್ ಆಗಬಹುದು, ಹಿಂದೂ ಮತಗಳನ್ನು ಕನ್ಸಾಲಿಡೇಟ್ ಮಾಡಬಹುದು ಅಂದ್ಕೊಳ್ತಾ ಇದ್ರು ಕೂಡ ಅಲ್ಲಿ ಹಿಂದೂ ಮತಗಳು ಒಗ್ಗಟ್ಟಾಗುವ ಸಾಧ್ಯತೆ ಕೂಡ ಕಡಿಮೆ ಇದೆ. ಹಾಗಾಗಿ ಅಮಿತ್ ಶಾ ಕಣಕ್ಕಿಳಿದಿದ್ದಾರೆ. ನಿರಂತರವಾಗಿ ಇನ್ನು ಮುಂದೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು, ರ್ಯಾಲಿಗಳ ಮೇಲೆ ರ್ಯಾಲಿಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಶೆಡ್ಯೂಲ್ ಮಾಡ್ತಾ ಇದ್ದಾರೆ. ಯಾವಾಗ ನರೇಂದ್ರ ಮೋದಿ ಎಲ್ಲಿ ರ್ಯಾಲಿಗೆ ಬರಬೇಕು, ಯಾವಾಗ ಯೋಗಿ ಆದಿತ್ಯನಾಥ್ ಬರಬೇಕು, ಯಾವಾಗ ಸ್ಟಾರ್ ಪ್ರಚಾರಕರುಗಳು ಪಶ್ಚಿಮ ಬಂಗಾಳದಲ್ಲಿ ಪ್ರಚಾರ ನಡೆಸಬೇಕು ಅಂತ. ಹಾಗಾಗಿ ಚುನಾವಣಾ ಘೋಷಣೆಗೂ ಮೊದಲೇ ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಕಾಲಿಟ್ಟಿದ್ದಾರೆ. ಸವಾಲು ಹಾಕಿ ಮಮತಾ ಬ್ಯಾನರ್ಜಿ ಅಧಿಕಾರವನ್ನು ಕಿತ್ತುಕೊಳ್ಳುವಂಥ, ಅಂದರೆ ಅವರನ್ನು ಕೆಳಗಿಳಿಸಿ ಅಧಿಕಾರಕ್ಕೆ ಇರುವಂಥ ತಯಾರಿಯಲ್ಲಿ ಬಿಜೆಪಿ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳ್ಬೋದು. अमित भाई